ಹಾಂ ಈ ದಿನ ನಾವು ನಮ್ಮ ಬೆಳಗಾವಿ ದಕ್ಷಿಣ ಮಠ ಕ್ಷೇತ್ರದ ಬಳ್ಳಾರಿ ನಾಲಾ ಹತ್ರ ವೀಕ್ಷಣೆಗೆ ಬಂದಿದ್ದು. ಇದು 23 ವರ್ಷದಿಂದ ಎಲ್ಲರಿಗೂ ತೊಂದರೆ ಕೊಡ್ತಕ್ಕಂಥ ಒಂದು ನಾಲಾ ಆಗಿ ಪರಿವರ್ತನೆ ಆಗಿಬಿಟ್ಟೈತಿ. ಅದ್ರಾಗ ಎಸ್ಪೆಷಲಿ ಆಗಿ ಮಳೆಗಾಲ ಬಂತಂದ್ರೆ ಜನರಿಗೆ ಅಲ್ಲಿ ಭಾಳ ಸಂಬಂಧಪಟ್ಟಂಗೆ ಇರುವಂಥ ಏರಿಯಾಗಳಿಗೆ ಒಂಥರ ಒಂದು 3 ವರ್ಷದ ಶಿಕ್ಷೆಯನ್ನು ಅನ್ಬೋದು ನಾವು. ಅಂಥ ಒಂದು ಸಂಕಷ್ಟ ಇಲ್ಲಿ ನಮ್ಮ ವಡಗಾವಿ ಹೆಚ್ಚು ಬಡ ಜನರಿಗೆ ಅದರಿಂದ ಪ್ರಾಬ್ಲಮ್ ಆಗ್ತಾಯಿದೆ. ಹೊಸ ಏರಿಯಾಗಳೇನೋ ಆಗ್ಯಾವಲ್ಲೇ, ಆದರೆ ಈ ಬಳ್ಳಾರಿ ನಾಲಾ ಮಳೆ ಅಂದರೆ ನಮ್ಮದು ಬೆಳಗಾವಿನಲ್ಲಿ ಒಂದು 3 ತಿಂಗಳು ಕಂಟಿನ್ಯೂಸ್ ಆಗಿ ಮಳೆ ಇರುತ್ತೆ. ಆ ಮಳೆಗಾಲ ಬಂತಂದರೆ ಜನರ ಜೀವನ ಒಂದು ಶಿಕ್ಷೆಗೆ ಒಳಪಟ್ಟಂಥ ಒಂದು ಜೀವನ ಆಗಿಬಿಡುತ್ತೆ. ಅದ್ರ ಜೊತೆಗೆ ಸಾಕಷ್ಟು ಈ ಹೊಲಗಳು ಕೂಡ ನೀರಲ್ಲಿ ಮುಳುಗಿ ಅಲ್ಲಿ ಬೆಳೆ ಹಾನಿಯಾಗತ್ತೆ. ಪ್ರತಿ ಮಳೆಗಾಲಕ್ಕೊಂದು ಸರಿ ಅವರು ತಮ್ಮ ಬೆಳೆಗಳನ್ನ ಹಾನಿ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಆಗೈತಿ. ಇದು ಅವೈಜ್ಞಾನಿಕವಾಗಿ ಏನು ಒಂದು ಹೈವೇ ಕೂಡಿಸುವಂಥ ಒಂದು ಬಾಕ್ಸಸ್ ನೀರು ಹೋಗುವಂಥ ದಾರಿಗಳನ್ನು ಎಲ್ಲಿ ಬೇಕಲ್ಲೇ ಹೆಂಗೆ ಬೇಕಂಗೆ ಮಾಡಿಬಿಟ್ಟಾರೆ. ಅದರಿಂದ ಭಾಳ ತೊಂದರೆ ಆಗತೈತಿ. ಆ ಒಂದು ವಿಚಾರವನ್ನು ನಾವು ಸ್ವತಃ ಇಲ್ಲಿ ಪ್ರತಿಯೊಂದು ಏರಿಯಾ ಅದು ಎಷ್ಟೋ ಏರಿಯಾದೊಳಗೆ ಇವತ್ತು ತೊಂದರೆ ಆಗೈತೆ ಅದನ್ನೆಲ್ಲ ನಾವು ವೀಕ್ಷಣೆ ಮಾಡಿ ಉಳಿತದಕ್ಕೆ ನಕಾಶೆ ಜೊತೆಗೆ ನಾನು ಇವತ್ತು ನಮ್ಮ ಜಿಲ್ಲಾ ಮಂತ್ರಿಗಳಾದಂಥ ಶ್ರೀ ಸತೀಶಣ್ಣ ಜಾರಕಿಹೊಳಿ ಹತ್ರ ನಮ್ಮ ನಾರಾಯಣ ಸಾಮಂತವನ್ನು ಅವರು ಒಂದು ಜಮೀನು ಇರೋದ್ರಿಂದ ಅವ್ರ ಜೊತೆಗೆ ನಾವು ಪೂರ್ತಿ ಕ್ಷೇತ್ರದ ಎಲ್ಲ ಒಂದು ಜಾಗಗಳನ್ನು ವೀಕ್ಷಣೆ ಮಾಡಿ ಕೊನೆಯವಾಗಿನ ಇಲ್ಲಿ ಹೈವೇನಲ್ಲಿ ಕೂಡ ಬಂದು ಇವಾಗ ಇಲ್ಲಿ ಯಾವ ರೀತಿ ನಾವು ಬಾಕ್ಸ್ಗಳನ್ನ ಮಾಡಿದರೆ ನೀರನ್ನು ನಾವು ಆಚೆ ಸರಿಯಾಗಿ ಹಾಕ್ಬೋದು, ಇಲ್ಲಿ ತೆಳಗೆ ನಿಂತಿರ್ತಕ್ಕಂಥ ನೀರನ್ನು ನಾವು ಮುಂದಿನ ಇದಕ್ಕೆ ಕಳಿಸ್ಬೋದು ಅನ್ನೋದನ್ನು ನಾವು ಒಂದು ವೀಕ್ಷಣೆ ಮಾಡಿ ಇದಕ್ಕೆ ಬೇಕಾಗುವಂಥ ಎಲ್ಲ ಒಂದು ಮಾಹಿತಿಗಳನ್ನ ಕಲೆ ಹಾಕಿ ಸಾವಂತಣ್ಣ ಆಗಿರ್ಬೋದು, ಆನಂದ್ ಅವರಾಗಿರ್ಬೋದು, ಇನ್ನೂ ಅನೇಕ ಜನ ನಮ್ಮ ಜೊತೆಗಿದ್ದಾರೆ. ಅವರೆಲ್ಲರನ್ನೂ ಕೂತ್ಕೊಂಡು ನಾವು ಇದೊಂದು ಚರ್ಚೆ ಮಾಡಿ ಇವತ್ತು ನಮ್ಮ ಮಾನ್ಯ ಮಂತ್ರಿಗಳಾದಂಥ ಸತೀಶಣ್ಣ ಜಾರಕಿಹೊಳಿ ಹತ್ರ ಈ ಒಂದು ನಿವೇದನೆಯನ್ನು ಕೊಟ್ಟಾಗ ತುಂಬ ಒಂದು ಸಕಾರಾತ್ಮಕವಾಗಿ ನಮ್ಮ ಜೊತೆ ಕುಂತ್ಕೊಂಡು ಚರ್ಚೆ ಮಾಡಿ ಆದಷ್ಟು ಬೇಗ ನಾನು ಇವಾಗಿಂದಲೇ ಅದಕ್ಕೊಂದು ಶಾಶ್ವತವಾದ ಪರಿಹಾರವನ್ನು ನಾನು ನಿಮಗೆ ಮಾಡಿಕೊಡ್ತೀನಿ ಅಂತ ಹೇಳಿ ಅದರ ಬಗ್ಗೆ ನಮ್ಮ ಜೊತೆ ಕೂಲಂಕುಷವಾಗಿ ಚರ್ಚೆಯನ್ನು ಮಾಡಿದರು. ಜೊತೆಗೆ ಇಮಿಡಿಯೇಟಾಗಿ DC ಅವ್ರಿಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಮಾಡಿ ಒಂದು ಡೇಟ್ ಫಿಕ್ಸ್ ನಾವು ಇದಕ್ಕೆ ಚರ್ಚೆ ಮಾಡ್ಕೊಳ್ಳೋದಕ್ಕೆ ಒಂದು ಶಾಶ್ವತವಾದ ಒಂದು ಪರಿಹಾರವನ್ನು ಮಾಡೋಣ ಅಂದ್ಕೊಂಡು ನಮಗೆ ಒಂದು ಒಳ್ಳೆಯ ಭರವಸೆ ಕೊಟ್ಟರು. ನಾವು ಇದಕ್ಕೊಂದು ಶಾಶ್ವತವಾದ ಪರಿಹಾರವನ್ನು ನಾವು